ಒಳಪಾಡಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕಾಲಾರ ವೈದ್ಯಕೀಯ ಕಾಲೇಜ್ನ ಹಾಸ್ಟೆಲ್ನಲ್ಲಿ ಹರಡ್ತಾ ಇದೆ ಅನ್ನೋದು, ಈ ನಿಟ್ಟಿನಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ, ಮತ್ತೆ ಕಾಲಾರ ಸೋಂಕು ಕಾಣಿಸಿಕೊಂಡಂತ ವಿದ್ಯಾರ್ಥಿಗಳು ಹೇಗಿದ್ದಾರೆ, ಈಗ ಯಾರ್ಯಾರು ಬಂದಿದ್ದಾರೆ ಸ್ಥಳಕ್ಕೆ? ದೀಪ್ತಿ. ರಂಜಿತ್, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಒಟ್ಟು ನಿನ್ನೆ ತನಕ 47 ಜನಕ್ಕೆ ಕಾಲರಾದ ಶಂಕೆ ವ್ಯಕ್ತವಾಗಿತ್ತು. ಅವರನ್ನೆಲ್ಲ ವಿಕ್ಟೋರಿಯಾ ಆಸ್ಪತ್ರೆಯ ವಿವಿಧ ಭಾಗಗಳು ಇಟ್ಕೊಂಡು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅದರಲ್ಲಿ 3 ಜನರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಹೀಗಾಗಿ ICUನಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇಲ್ಲಿ ತನಕ ಬೆಳಗಿನಿಂದ ವಿಕ್ಟೋರಿಯಾ ಆಸ್ಪತ್ರೆಯ MS ಇರ್ಬೋದು, ಜೊತೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಡೀನ್ ರಮೇಶ್ ಕೃಷ್ಣ ಅವರು ಯಾವುದೇ ರೀತಿಯಾಗಿ ಕಾಲರ ಇಲ್ಲ, ಇದೆಲ್ಲನೂ ಕೂಡ ಒಂದು ಫುಡ್ ಇನ್ಫೆಕ್ಷನ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರು. ಆದರೆ BBMP ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಮುಖ್ಯವಾಗಿ ಉನ್ನತ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಂದು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಒಂದು ಹಾಸ್ಟೆಲ್ನ ಅವ್ಯವಸ್ಥೆ, ಜೊತೆಗೆ ರಿಪೋರ್ಟ್ ನೋಡುವಂತಹ ಸಂದರ್ಭದಲ್ಲಿ ಕಲ್ಚರ್ ರಿಪೋರ್ಟ್ನಲ್ಲಿ ಒಟ್ಟು 2ರಿಗೆ ಕಾಲರ್ ಪತ್ತೆ ಆಗಿರೋದು, ಪಾಸಿಟಿವ್ ಬಂದಿರೋದು ಕೂಡ ತಿಳಿದಿದೆ. ಹಾಗಂದ್ರೆ 49 ಜನರ ಪೈಕಿ ಈಗಾಗಲೇ 2ರಿಗೆ ಕಾಲರ ಪಾಸಿಟಿವ್ ಬಂದಿದೆ. ಮತ್ತೊಂದು ಕಡೆ ಉನ್ನತ ಶಿಕ್ಷಣ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ರು. ವಾರ್ಡ್ನಲ್ಲಿರುವಂತಹ ಅಡ್ಮಿಟೆಡ್ ವಿದ್ಯಾರ್ಥಿಗಳನ್ನು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸರಿಯಾದಂತಹ ಊಟವನ್ನು ಕೊಡ್ತಾ ಇರಲಿಲ್ಲ, ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ, ಒಳಗಡೆ ಗೀಸರ್ ಕೆಟ್ಟು ಹೋಗಿತ್ತು, ಅದು ಕೂಡ ರಿಪೇರಿ ಆಗಿರಲಿಲ್ಲ. ಕ್ಲೀನಿಂಗ್ ಅಂತ ಬಂದಾಗ ಕನಿಷ್ಠ ಪಕ್ಷ ಅದನ್ನು ಕ್ಲೀನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಅವ್ಯವಸ್ಥೆ ಇತ್ತು ಅಂತ ಹೇಳಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಹೀಗಾಗಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿರುವಂತಹ ರಾಜ್ಯ ಮಹಿಳಾ ಆಯೋಗದವರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಯನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಒಳಗಡೆ ಯಾವ ರೀತಿ ಇದೆ ಸಿಚುವೇಶನ್ ಅಂತ ಹೇಳಿ? ಒಳಗಡೆ ಸ್ಟೂಡೆಂಟ್ಸ್ ಚೆನ್ನಾಗಿದ್ದಾರೆ. ಈಗ ಅಂದರೆ ಯಾರಿಗೆ ಸಿಂಪ್ಟಮ್ಸ್ ಇದ್ರು ಅವರು ಅಡ್ಮಿಟ್ ಆಗಿದ್ದಾರೆ TCCಯಲ್ಲಿ. ಬೇರೆ ಅವರು ಇದ್ದಾರೆ. ಲೈಕ್ ಹಾಸ್ಟೆಲ್ ಎಲ್ಲ ತುಂಬ ಕ್ಲೀನ್ ಇದೆ, ಕೆಲವು ವಿಡಿಯೋಸು ಫೋಟೋಸ್ ಎಲ್ಲ ಹಳೇದು ಅಂತ ಹೇಳ್ತಾ ಇದ್ದಾರೆ. ಕ್ಲೀನ್ ಎಲ್ಲ ಇಲ್ಲ ಅಷ್ಟು, ಸ್ವಲ್ಪ ಅಂದರೆ ನಾಯಿಗಳು ಎಲ್ಲ ಬರ್ತಾರೆ ಜಾಸ್ತಿ, ಇಲಿ ಇದೆ, ಎಲ್ಲ ಕಾಕ್ರೋಚಸ್ ಎಲ್ಲ ಜಾಸ್ತಿ ಇದೆ, ಬೆಡ್ ಬಗ್ಸ್ ಎಲ್ಲ ಇದೆ. ನೀರಿದ್ದೆಲ್ಲ ಹೇಗಿದೆ? ಕುಡಿಯೋ ನೀರು ನಾನು ನೀರಿಸ್ ಅಂದರೆ ಆ್ಯಕ್ಚುಲಿ ಈಗ ನೀರು ಸ್ವಲ್ಪ ನೋಡಬೇಕು ನೀವು. ಅಂದರೆ ಒಂದು ಕಡೆ ಎಲ್ಲಿ ಕುಡಿತಾ ಇದ್ದಾರೆ ಅಲ್ಲ, ಆವಾಗ ಅಲ್ಲಿ ಸ್ವಲ್ಪ ಲೀಕೇಜ್ ಎಲ್ಲ ಇದೆ, ಅವರು ಸ್ವಲ್ಪ ಕ್ಲೀನ್ ಮಾಡಬೇಕು. ನೀವು ಅದೇ ನೀರನ್ನು ಕುಡಿತೀರಾ ಅಥವಾ ಹೊರಗಿಂದ ತೊಗೊಂಡು ಬರ್ತಾ ಇದ್ದೀರಾ? ಈಗ ಹೊರಗಿಂದ, ನಿನ್ನೆಯಿಂದ ಅಥವಾ ಇಲ್ಲಿಂದ ಕುಡಿತಾ ಇದ್ದಾನೆ. ಕೆಲವರೆಲ್ಲ ಟ್ರಾಲಿ ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅವ್ರು ಊರಿಗೆ ಹೋಗ್ತಾ ಇದ್ದಾರೆ ಅಥವಾ ಹಾಸ್ಟೆಲ್ ವೆಕೇಟ್ ಮಾಡೋ ಥರ? ಹಾಸ್ಟೆಲ್ ಎಲ್ಲ ವೇಕೇಟ್ ಮಾಡಲ್ಲ. ಅಂದರೆ ಈಗ ಸ್ಯಾಟರ್ಡೆ ಸಂಡೇ ಅಲ್ವಾ, ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಮತ್ತು ಟ್ಯೂಸ್ಡೇಗೆ ಹಾಲಿಡೇ ಇದೆ ಅಲ್ವಾ, ಟ್ಯೂಸ್ಡೇ ಉಗಾದಿ ಎಲ್ಲ, ಅದಕ್ಕೆ ರಜೆ ಇದೆ, ಅವರು ಹೋಗ್ತಾ ಇದ್ದಾರೆ. ಸ್ವಲ್ಪ ಭಯದ ವಾತಾವರಣ ಇದೆಯಾ ಒಳಗಡೆ? ಅಷ್ಟೊಂದು ಜನಕ್ಕೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಅಂದರೆ ಅವರು ಸ್ವಲ್ಪ ಸಿಂಪ್ಟಮ್ಸ್ ಅಂದರೆ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್ ಅಲ್ವಾ. ಡೈರಿ ಎಲ್ಲ ಬಂದ ಮೇಲೆ ನೀರೆಲ್ಲ ಸರಿಯಾಗಿ ಕುಡಿಬೇಕು. ಡಿಹೈಡ್ರೇಷನ್ ಜಾಸ್ತಿ ಆಗಿದ್ರೆ ಆವಾಗ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಐಸೋಲೇಷನ್ ಮಾಡಿದ್ದಾರೆ, ಅಲ್ಲಿ ಐಸೋಲೇಟ್ ಮಾಡಿದ್ದಾರೆ ಜನಗೆ. ಮತ್ತು ಯಾರು ನೀರು ಕುಡಿಯೋದಿಲ್ಲ ಜಾಸ್ತಿಯಾಗಿ ಅವರು ಸ್ವಲ್ಪ ಅಂದರೆ ಕ್ರಿಟಿಕಲ್ ಕೇರ್ ICU ಇದೆ ಅಲ್ವಾ, ICUಯಲ್ಲಿ ಹಾಕ್ತಾರೆ. ಅಂದರೆ ಡಿಹೈಡ್ರೇಷನ್ ಜಾಸ್ತಿ ಬಂದರೆ ಅವರು ಯೂರಿನ್ ಎಲ್ಲ ಜಾಸ್ತಿ ಹೋಗಲ್ಲ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ನನ್ನ ಹೆಸರು ಡಾಕ್ಟರ್ ಏಜಾ. ಸೊ ಇಲ್ಲಿರುವಂತಹ ವೈದ್ಯಕೀಯ ವಿದ್ಯಾರ್ಥಿನೇ ಹೇಳಿದ್ರು ಅಲ್ಲಿರೋ ಸಿಚುವೇಶನ್ ಏನಿದೆ ಅಂತ ಹೇಳಿ. ಒಟ್ಟಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ 2ರಿಗೆ ಕಾಲರ ಪಾಸಿಟಿವ್ ಬಂದಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.